ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 26ನೇ ಕ್ಲಾಸಿಗೆ ಸ್ವಾಗತ. ನಾವು ಇವತ್ತು ಯು ಅಂದರೆ ನೀನು, ಇದರ ಪೊಸೆಸಿವ್ ಪ್ರೊನೌನ್ ಅಂದರೆ ಯುವರ್ ನಿನ್ನ, ಯುವರ್ಸ್ ನಿನ್ನದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಯು ಆರ್ ಎ ಡಾಕ್ಟರ್, ನೀನೊಬ್ಬ ವೈದ್ಯ. ಯು ಆರ್ ಎ ಬಾಯ್, ನೀನೊಬ್ಬ ಹುಡುಗ. ಯು ಆರ್ ಎ ಗರ್ಲ್, ನೀನೊಬ್ಬ ಹುಡುಗಿ. ಯು ಆರ್ ಎ ಸ್ಟೂಡೆಂಟ್, ನೀನೊಬ್ಬ ವಿದ್ಯಾರ್ಥಿ. ಯುವರ್ ಅಂದರೆ ನಿನ್ನ. ಇಟ್ ಈಸ್ ಯುವರ್ ಪೆನ್, ಇದು ನಿನ್ನ ಪೆನ್ನು. ಇಟ್ ಈಸ್ ಯುವರ್ ಮೊಬೈಲ್, ಇದು ನಿನ್ನ ಮೊಬೈಲ್. ಇಟ್ ಈಸ್ ಯುವರ್ ಚೇರ್, ಇದು ನಿನ್ನ ಚೇರು. ದಿಸ್ ಈಸ್ ಯುವರ್ ಮೊಬೈಲ್, ಇದು ನಿನ್ನ ಮೊಬೈಲ್. ದಿಸ್ ಈಸ್ ಯುವರ್ ಪರ್ಸ್, ಇದು ನಿನ್ನ ಪರ್ಸು. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು. ಹೂ ಈಸ್ ಯುವರ್ ಫಾದರ್, ನಿನ್ನ ತಂದೆ ಯಾರು. ಹೂ ಈಸ್ ಯುವರ್ ಬ್ರದರ್, ನಿನ್ನ ಸಹೋದರ ಯಾರು. ಹೂ ಈಸ್ ಯುವರ್ ಸಿಸ್ಟರ್, ನಿನ್ನ ಸಹೋದರಿ ಯಾರು. ಅದನ್ನೇ ಯುವರ್ಸ್ ಅಂತ ಸೇರಿಸಿ ಬರೆಯುವಾಗ ಯುವರ್ಸ್ ಯಾವತ್ತೂ ವಾಕ್ಯದ ಕೊನೆಯಲ್ಲೇ ಬರುತ್ತೆ. ಯುವರ್ಸ್ ಅಂದರೆ ನಿನ್ನದು. ದಿಸ್ ಪೆನ್ ಈಸ್ ಯುವರ್ಸ್, ಈ ಪೆನ್ನು ನಿನ್ನದು. ದೀಸ್ ಬುಕ್ಸ್ ಆರ್ ಯುವರ್ಸ್, ಈ ಪುಸ್ತಕಗಳು ನಿನ್ನವು. ದೀಸ್ ಪ್ರೈಸಸ್ ಆರ್ ಯುವರ್ಸ್, ಈ ಬಹುಮಾನಗಳು ನಿನ್ನವು. ದ್ಯಾಟ್ ಕಾರ್ ಈಸ್ ಯುವರ್ಸ್, ಆ ಕಾರು ನಿನ್ನದು. ದ್ಯಾಟ್ ಕಾರ್ ಈಸ್ ಯುವರ್ಸ್ ನೌ, ಈಗ ಆ ಕಾರು ನಿನ್ನದು. ಅದೇ ಥರ ಭೂತಕಾಲದ ವಾಕ್ಯಗಳನ್ನು ಕೂಡ ಹೀಗೆ ಹೇಳ್ಬೋದು. ದ್ಯಾಟ್ ಹೌಸ್ ವಾಸ್ ಯುವರ್ಸ್ ಲಾಸ್ಟ್ ಇಯರ್, ಆ ಮನೆ ಹೋದ ವರ್ಷ ನಿನ್ನದಾಗಿತ್ತು. ದೋಸ್ ಹೌಸಸ್ ವರ್ ಯುವರ್ಸ್ ಲಾಸ್ಟ್ ಇಯರ್, ಆ ಮನೆಗಳು ಕಳೆದ ವರ್ಷ ನಿಮ್ಮದಾಗಿದ್ವು. ಇಲ್ಲಿ ನಾವು ಇವನ್ನು ಇಷ್ಟೋ ತನಕ ಸಿಂಗ್ಯುಲರ್ ಆಗಿ ಬಳಸಿದ್ವಿ, ಅಂದರೆ ನೀನು ಅನ್ನೋ ಅರ್ಥದಲ್ಲಿ ಬಳಸಿದ್ವಿ. ಈಗ ಇದನ್ನು ನಾವು ಪ್ಲ್ಯೂರಲ್ ಆಗಿ ಬಳಸೋಣ. ಯು ಆರ್ ಸ್ಟೂಡೆಂಟ್ಸ್, ನೀವು ವಿದ್ಯಾರ್ಥಿಗಳು. ಯು ಆರ್ ಬಾಯ್ಸ್, ನೀವು ಹುಡುಗರು. ಯು ಆರ್ ಗರ್ಲ್ಸ್, ನೀವು ಹುಡುಗಿಯರು. ಯು ಆರ್ ಸ್ಟೂಡೆಂಟ್ಸ್, ನೀವು ವಿದ್ಯಾರ್ಥಿಗಳು. ಇದನ್ನೇ ನಾವು ಯುವರ್ ಅಂದರೆ ನಿಮ್ಮ ಅನ್ನೋ ಅರ್ಥದಲ್ಲಿ ಕೂಡ ಬಳಸ್ಬೋದು. ಇಟ್ ಈಸ್ ಯುವರ್ ಪೆನ್, ಇದು ನಿಮ್ಮ ಪೆನ್ನು. ದಿಸ್ ಈಸ್ ಯುವರ್ ಕ್ಲಾಸ್, ಇದು ನಿಮ್ಮ ತರಗತಿ. ದಿಸ್ ಈಸ್ ಯುವರ್ ಚೇರ್, ಇದು ನಿಮ್ಮ ಚೇರು ಅಂದರೆ ಕುರ್ಚಿ. ನಾವು ತಿಳ್ಕೊಂಡಾಗೆ ಯುವನ್ನು ಸಿಂಗ್ಯುಲರ್ ಆಗಿ ಕೂಡ ಬಳಸ್ತೀವಿ, ಪ್ಲ್ಯೂರಲ್ ಆಗಿ ಕೂಡ ಬಳಸ್ತೀವಿ, ನೀನು ಮತ್ತು ನೀವು. ದಿಸ್ ಪೆನ್ ಈಸ್ ಯುವರ್ಸ್, ಈ ಪೆನ್ನು ನಿಮ್ಮವು. ದೀಸ್ ಪೆನ್ಸ್ ಆರ್ ಯುವರ್ಸ್, ಈ ಪೆನ್ನುಗಳು ನಿಮ್ಮವು. ದೀಸ್ ಆ್ಯಪಲ್ಸ್ ಆರ್ ಯುವರ್ಸ್, ಈ ಆ್ಯಪಲ್ಗಳು ನಿಮ್ಮವು. ದೋಸ್ ಕಾರ್ಸ್ ಆರ್ ಯುವರ್ಸ್, ಆ ಕಾರುಗಳು ನಿಮ್ಮವು. ದೀಸ್ ಕಾಯಿನ್ಸ್ ಆರ್ ಯುವರ್ಸ್, ಈ ಕಾಯಿನ್ಗಳು ನಿಮ್ಮವು. ದೀಸ್ ಕಾಯಿನ್ಸ್ ವರ್ ಯುವರ್ಸ್, ಈ ಕಾಯಿನ್ಗಳು ನಿಮ್ಮದು ಆಗಿದ್ದು ಯಾವಾಗ, ಭೂತಕಾಲದಲ್ಲಿ. ದೀಸ್ ಬೈಕ್ಸ್ ವರ್ ಯುವರ್ಸ್, ಈ ಬೈಕ್ಗಳು ನಿಮ್ಮದಾಗಿದ್ವು. ದೀಸ್ ಮೊಬೈಲ್ಸ್ ವರ್ ಯುವರ್ಸ್, ಈ ಮೊಬೈಲ್ಗಳು ನಿಮ್ಮದಾಗಿದ್ವು. ದೋಸ್ ಹೌಸಸ್ ವರ್ ಯುವರ್ಸ್ ಲಾಸ್ಟ್ ಇಯರ್, ಆ ಮನೆಗಳು ಕಳೆದ ವರ್ಷ ನಿಮ್ಮದಾಗಿದ್ವು. ದ್ಯಾಟ್ ಹೌಸ್ ವಾಸ್ ಯುವರ್ಸ್ ಲಾಸ್ಟ್ ಇಯರ್, ಕಳೆದ ವರ್ಷ ಆ ಮನೆ ನಿಮ್ಮದಾಗಿತ್ತು. ಹೀಗೆ ವಾಕ್ಯಗಳನ್ನು ತಯಾರು ಮಾಡಬೇಕು.